ವಿರುದ್ಧ ನಡೆಯೋ ಕುತಂತ್ರ ಒಂದೆರಡಲ್ಲ. ಹೆಜ್ಜೆ ಹೆಜ್ಜೆಗೂ ಆಕೆ ಸವಾಲುಗಳನ್ನ ಎದುರಿಸಿಕೊಂಡು ಬಂದಿದ್ದಾಳೆ. ತಾಂಡವ್ ಶ್ರೇಷ್ಠ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡ ಭಾಗ್ಯಗೆ ಆದಿ ಮನೆಯಲ್ಲೂ ನೆಮ್ಮದಿ ಇಲ್ಲ. ಇದೀಗ ಭಾಗ್ಯ ಜೀವನದಲ್ಲಿ ಕನ್ನಿಕಾ ಆಟವಾಡ್ತಿದ್ದಾಳೆ. ಭಾಗ್ಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕುಸುಮಾಳನ್ನ ಕೂಡ ಟಾರ್ಗೆಟ್ ಮಾಡಿದ್ದಾಳೆ. ಇದೀಗ ಕನ್ನಿಕಾ ಪಾಪದ ಕೊಡ ತುಂಬಿದಂತೆ ಕಾಣ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡ್ತಿರೋ ಕನ್ನಿಕಾ ಈಗ ಆದಿ ಕೈಗೆ ಸಿಕ್ಕಿ ಬೀಳೋದು ಫಿಕ್ಸ್ ಆಗಿದೆ. ಮತ್ತೊಂದ್ ಕಡೆ ಸೀರಿಯಲ್ ಫ್ಯಾನ್ಸ್ಗೆ ಶಾಕಿಂಗ್ ಸುದ್ದಿ ಇದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಎಂಡ್ ಆಗೋದು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ಘಟ್ಟ ತಲುಪಿದೆ. ಭಾಗ್ಯ ಈಗ ಹೊಸ ಬಿಸ್ನೆಸ್ ಶುರು ಮಾಡಿದ್ದಾಳೆ. ಅತ್ತೆ ಮಾವನನ್ನ ನೋಡಿಕೊಳ್ಳೋದಕ್ಕಾಗಿ ಭಾಗ್ಯ ಮತ್ತೆ ದುಡಿತಾ ಇದ್ದಾಳೆ. ಇದೀಗ ಮಾವನ ಆಪರೇಷನ್ಗೆ ಕೂಡ ಹಣ ಒಟ್ಟು ಮಾಡಿ ತಂದಿದ್ದಾಳೆ ಭಾಗ್ಯ. ಆದ್ರೆ ಇತ್ತ ಕನ್ನಿಕಾ ಕುತಂತ್ರದಿಂದಾಗಿ ಭಾಗ್ಯಗೆ ಸಂಕಷ್ಟ ತಪ್ಪಿಲ್ಲ. ಇದೀಗ ಭಾಗ್ಯಗೆ ಅಪಾಯವಾಗುತ್ತೆ ಅನ್ನೋ ಕಾರಣಕ್ಕೆ ಕುಸುಮ ಕೂಡ ಆಕೆಯಿಂದ ದೂರವಾಗಿದ್ದಾಳೆ. ಭಾಗ್ಯಳಿಂದ ಸಹಾಯ ಪಡೆಯಬಾರದು ಅಂತ ಕುಸುಮ ನಿರ್ಧರಿಸಿದ್ದು ಆಕೆ ಕಣ್ಣಿಗೆ ಕಾಣಿಸಿಕೊಳ್ತಾ ಇಲ್ಲ. ಅಷ್ಟೇ ಅಲ್ಲ, ಕನ್ನಿಕಾ ಟಾರ್ಚರ್ಗೆ ಬೇಸತ್ತು ಕುಸುಮ ವೃದ್ಧಾಶ್ರಮಕ್ಕೆ ಸೇರಿದ್ದಾಳೆ. ಇದೀಗ ಕುಸುಮಗಾಗಿ ಆದಿಭಾಗ್ಯ ಹುಡುಕ್ತಾ ಇದ್ದಾರೆ. ಈತ ಕನ್ನಿಕಾ ಮುಖವಾಡ ಬಯಲಾಗೋ ಟೈಮ್ ಕೂಡ ಹತ್ತಿರವಾಗಿದೆ. ಕನ್ನಿಕಾ ಕುಸುಮಗೆ ಹಣವನ್ನ ತೋರಿಸಿ ನೀನು ಊರು ಬಿಟ್ಟು ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದಾಳೆ. ಇದೇ ಟೈಮ್ಗೆ ಭಾಗ್ಯ ಆದಿ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಆದಿಗೆ ಕನ್ನಿಕಾ ಕುತಂತ್ರ ಗೊತ್ತಾಗುತ್ತಾ? ಕನ್ನಿಕಾ ಕಪಿಮುಷ್ಟಿಯಿಂದ ಆಕೆಯನ್ನ ಬಚಾವ್ ಮಾಡ್ತಾರನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಆದ್ರೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯವಾಗಲಿದೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಹೌದು, ಕಳೆದ 3 ವರ್ಷಗಳಿಂದ ಪ್ರಸಾರವಾಗ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಮುಕ್ತಾಯವಾಗಲಿದೆ ಅನ್ನೋ ಸುದ್ದಿ ರಿವೀಲ್ ಆಗಿದೆ. ಸೀರಿಯಲ್ ನಾಯಕಿ ಸುಷ್ಮಾ ಕೆ ರಾವ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟಿ ಸುಷ್ಮಾ ಸೀರಿಯಲ್ ತಂಡದ ಜೊತೆಗಿನ ಫೋಟೋಸ್, ವಿಡಿಯೋಸ್ ಹಾಕಿ ವಿ ವಿಲ್ ಮಿಸ್ ದಿಸ್ ಇವನ್ ಮೋರ್ ಅಂತ ಕ್ಯಾಪ್ಷನ್ ನೀಡಿದ್ದಾರೆ. ಈ ಪೋಸ್ಟ್ ಭಾರಿ ವೈರಲ್ ಆಗಿದೆ. ಇದೀಗ ಪೋಸ್ಟ್ ನೋಡಿದ ಸೀರಿಯಲ್ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದ್ಹಾಗೆ ಈ ಹಿಂದೆ ತಾಂಡವ್ ಜೈಲಿಗೆ ಹೋದ ಮೇಲೆ ಭಾಗ್ಯ ಮತ್ತು ಆದಿಯ ಮದುವೆಯಾಗುತ್ತೆ. ಅಲ್ಲಿಗೆ ಸೀರಿಯಲ್ ಎಂಡ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆಗ ಸುಷ್ಮಾ ಕೆ ರಾವ್ ಸೀರಿಯಲ್ ಮುಗಿಯಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಆದ್ರೀಗ ಖುದ್ದು ಸುಷ್ಮಾ ಅವರೇ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ಒಳ್ಳೆಯ ಮೂಮೆಂಟ್ ಗಳನ್ನ ಮಿಸ್ ಮಾಡಿಕೊಳ್ತೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೀಗ ಸೀರಿಯಲ್ ಕ್ಲೈಮ್ಯಾಕ್ಸ್ ಏನು ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ. ಮದುವೆಯಾದ ಆದಿ ಮತ್ತು ಭಾಗ್ಯ ಈಗ ಖುಷಿಯಾಗಿದ್ದಾರೆ. ಆದ್ರೆ ವಿಲನ್ ಕನ್ನಿಕಾಳ ಮುಖವಾಡ ಬಯಲಾಗಬೇಕಿದೆ. ಆದಿಯ ಚಿಕ್ಕಮ್ಮನ ವಿಚಿತ್ರ ವರ್ತನೆಯ ಕಾರಣವು ತಿಳಿಬೇಕಿದೆ. ಮತ್ತೊಂದ್ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರಿಗೂ ಒಳ್ಳೆಯ ಬುದ್ಧಿ ಬರಬೇಕು. ತನ್ವಿ ಆದಿಯನ್ನ ಅಪ್ಪ ಅಂತ ಒಪ್ಪಿಕೊಳ್ಬೇಕಿದೆ. ಇಷ್ಟೆಲ್ಲ ಮುಗಿಯಲು ಇನ್ನು ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕು. ಆದ್ದರಿಂದ ಸೀರಿಯಲ್ ಯಾವಾಗ ಮುಗಿಯುತ್ತೆ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ. ಆದ್ರೆ ಸೀರಿಯಲ್ ಶೂಟಿಂಗ್ ಮುಗಿದಿರೋದು ನಟಿ ಸುಷ್ಮಾ ಅವರ ಪೋಸ್ಟ್ ನಿಂದ ಗೊತ್ತಾಗುತ್ತೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.